ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ FA1 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಇದು ವಾರ್ಷಿಕ ಪರೀಕ್ಷೆಗೂ ಬಹಳ ಮುಖ್ಯವಾದ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಬನ್ನಿ, ವಿಡಿಯೋ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾನುಸಾರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ ಪ್ರಶ್ನೆ ಪತ್ರಿಕೆ ಮಾತ್ರ ಕೊಟ್ಟಿದ್ದಾರೆ. ಇದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನು ಎರಡೂ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. 1ನೇ ಮೇನಲ್ಲಿ 1ನೇ ಪ್ರಶ್ನೆ, 2ನೇ ಪ್ರಶ್ನೆ ಅಷ್ಟೇ ಇರೋದು. 1 ಮೇನಲ್ಲಿ 2 ಪ್ರಶ್ನೆ, 2ನೇ ಮೇನಲ್ಲಿ 3, 4ನೇ ಪ್ರಶ್ನೆ, ಮತ್ತು 3ನೇ ಮೇನಲ್ಲಿ 5, 6, ಅದರಲ್ಲಿ 6ನೇದ್ರಲ್ಲಿ ಕಾರಣ ಕೊಡಿ ಅಂತ ಕೇಳಿದ್ದಾರೆ. A ಆ್ಯಂಡ್ B, ಅದಕ್ಕೆ ನಾವು ಕಾರಣ ಕೊಡಬೇಕು. 7ನೇ ಪ್ರಶ್ನೆಯಲ್ಲಿ 7ನೇ ಪ್ರಶ್ನೆ A ಆ್ಯಂಡ್ B, 3ನೇ ಮೇನಲ್ಲಿ 5, 6, 7 3 ಪ್ರಶ್ನೆ ಕೇಳಿದ್ದಾರೆ. 4ನೇ ಮೇನಲ್ಲಿ 2 ಪ್ರಶ್ನೆಗಳು, 5ನೇ ಮೇನಲ್ಲಿ 1 ಪ್ರಶ್ನೆ. ಅದು ಅ ಮತ್ತು ಆ ಅಂತಂದು 2 ಕವಲು ಹೊಡೆದಿದ್ದಾವೆ. ಈ ಥರ ನಾವು 10ನೇ ಈ ಥರ ಪ್ರಶ್ನೆಯಲ್ಲೇ ಮಾರ್ಕ್ಸ್ ಕಳ್ಕೊಳ್ಳೋದು. ನಾವು ವಿಜ್ಞಾನನ MCQ ಥರ ಪ್ರಿಪೇರ್ ಆಗಬೇಕು. ನಾವು 10ನೇ ಈ ಥರ ಅಲ್ಲಿ ಅ ಮತ್ತು ಆ ಅಂತ ಈ ಥರ ಪಾರ್ಟ್ ಆಗಿರ್ತಾವಲ್ಲ, ಅಂಥ ಕ್ವಶನ್ಗಳಲ್ಲೇ ಮಾರ್ಕ್ಸ್ ಕಳ್ಕೊಳ್ಳೋದು ನಾವು. ಇದನ್ನು ಕೇರ್ಫುಲ್ಲಾಗಿ ನೋಡ್ತಾ ಹೋಗಬೇಕು. ಬನ್ನಿ ಪೇಪರ್ ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಕಡೆ ಬಿಡುಗಡೆಯಾಗುವ ಅನಿಲ ಈ ಥರ ಇರುತ್ತೆ. ಮತ್ತು ಇಲ್ಲಿ ದಂಡಗಳು ಇರುತ್ತೆ, ಮತ್ತು ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ. ಕ್ಯಾಥೋಡ್ ಕಡೆ ಬಿಡುಗಡೆಯಾಗುವ ಅನಿಲ ಯಾವುದಂತ ಕೇಳಿದ್ದಾರೆ. ಕ್ಯಾಥೋಡ್ ಕಡೆ ಯಾವ್ದು ಬಿಡುಗಡೆ ಆಗುತ್ತಪ್ಪ ಅಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಆಪ್ಷನ್ ಬಿ. ಆಪ್ಷನ್ ಏನೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ನೈಟ್ರೋಜನ್. ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್. 2ನೇ ಪ್ರಶ್ನೆ, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ವಿದ್ಯುತ್ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ ಅಂದರೆ ಏನಂತ ಕೇಳ್ಯಾರ. ಆಪ್ಷನ್ ಎ ಬಾಷ್ಪ ವಿಸರ್ಜನೆ, ಆಪ್ಷನ್ ಬಿ ಅಭಿಸರಣೆ, ಆಪ್ಷನ್ ಸಿ ವಿಸರಣೆ, ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ. ಮೇನ್ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯುತ್ ವಿಭಾಂತರವನ್ನು ನಿರೂಪಿಸಿ. ಪ್ರಶ್ನೆ 3, ವಿದ್ಯುತ್ ವಿಭಾಂತರವನ್ನು ನಿರೂಪಿಸಿ. ಉತ್ತರ: ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿದ್ಯುತ್ ವಿಭಾಂತರ ಎನ್ನುತ್ತಾರೆ. ಇದನ್ನು ಇಷ್ಟೇ ಬರೆದರೂ ಸಾಕು, ತರುವಲ್ಲಿ ಆಗುವ ಕೆಲಸತನ ಅಷ್ಟೇ ಬರೆದರೂ ಸಾಕು. ಈಗ ಮುಂದಿನ ಪ್ರಶ್ನೆ ನಂಬರ್ 4. 4 ಓಮ್ ರೋಧಕ ಮತ್ತು 5 ವ್ಯಾಟ್ ಬ್ಯಾಟ್ರಿ ಅಮೀಟರ್ ವಿದ್ಯುತ್ ದೀಪಗಳ ಸರಣಿ ಜೋಡಣೆ ತೋರಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ. ಇಲ್ಲಿ ಚಿತ್ರ ಇದೆ. 4 ಓಮ್ ಇದು ಬಲ್ಬು. ಈ ಥರ ಸಿಂಬಲ್ ಇತ್ತಂದರೆ ಇದಕ್ಕೆ ಬಲ್ಬ್ ಅಂತ ಅಂತಾರೆ. ಮತ್ತು ಈ ಥರ ರೌಂಡಾಗಿ ಇದ್ದು ಎ ಇತ್ತಂದರೆ ಇದಕ್ಕೆ ಅಮೀಟರ್ ಅಂತಾರೆ. ಮತ್ತು ಇದಕ್ಕೆ ಈ ಥರ ರೌಂಡಾಗಿದ್ದು ಜಿ ಅಂತಾರೆ, ಗ್ಯಾಲ್ನೋಮೀಟರ್ ಅಂತಂತಾರೆ. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ಜಿ ಅಂತ ಸಿಂಬಲ್ ಇತ್ತಂದರೆ ಗ್ಯಾಲ್ನೋಮೀಟರ್ ಅಂತಾರೆ. ಇದಕ್ಕೆ ಇನ್ನೊಂದು, ಇದಕ್ಕೆ ರೆಸಿಸ್ಟರ್, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ರೋಧಕ, ಇಂಗ್ಲೀಷ್ನಲ್ಲಿ ರೆಸಿಸ್ಟರ್ ಅಂತಾರೆ.
ಈ ಥರ ಪ್ರಶ್ನೆಗೆ ಯಾವ ಥರ ಕೇಳಿರ್ತಾರೆ ಅದೇ ಥರ ನಾವು ಡೈಗ್ರಾಮನ್ನು ಹಾಕಬೇಕಾಗಿರುತ್ತೆ. ಈ ಪ್ರಶ್ನೆಗೆ ಈ ರೀತಿಯಾದ ಡೈಗ್ರಾಮ್ ಇದೆ. ಮೇನ್ ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 5, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನಂತ ಕೇಳ್ಯಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಪಾಯಿಂಟ್ಸ್ ವೈಸ್ ಬರೆದಷ್ಟೆಲ್ಲ ನಮಗೆ ಒಳ್ಳೆಯದು. ಸಮ್ರಿ ಥರ ಬರಿಬಾರ್ದು, ಮತ್ತು ವಿಜ್ಞಾನದಲ್ಲಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಸಮ್ರಿ ಥರ ಬರಿಬಾರ್ದು. ಪಾಯಿಂಟ್ಸ್ ವೈಸ್ ಬರಿಬೇಕು. ಪಾಯಿಂಟ್ ನಂಬರ್ 1, ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಪಾಯಿಂಟ್ ನಂಬರ್ 2, ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಪಾಯಿಂಟ್ ನಂಬರ್ 3, ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆಯಾಗುತ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ. ಇವು 3 ಪಾಯಿಂಟ್ ಬರೆದ್ರೆ ಸಾಕು. ಇನ್ನು 6ನೇ ಪ್ರಶ್ನೆ ಬಂದ್ಬಿಟ್ಟು, 6ನೇ ಪ್ರಶ್ನೆ ಏನೈತಪ್ಪ ಅಂತಂದರೆ ಕಾರಣ ಕೊಡಿ ಅಂತ ಐತಿ. ಈ ಕೆಳಗಡೆ ಕೊಟ್ಟಿರುವ ವಾಕ್ಯಗಳಿಗೆ ಕಾರಣ ಕೊಡಬೇಕು. ಎದಕ್ಕೆ ಈ ಥರ ಅಂತಂದು. ಮಾನವನ ಹೃದಯದ ಹೃತ್ಕುರ್ಷಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ, ಯಾಕೆ ಅಂತ ಕೇಳಿದ್ದಾರೆ. ಮತ್ತು ಬಿದಲ್ಲಿ ಏನು ಕೇಳಿದ್ದಾರೆ, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ, ಏಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರನ ನೋಡ್ತಾ ಹೋಗೋಣ. ಏಕೆ ಉತ್ತರ, ಹೃತ್ಕರ್ಷಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ ಮಾನವನ ಹೃದಯ ಮತ್ತು ಹೃತ್ಕರ್ಷಗಳು ದಪ್ಪ ಭಿತ್ತಿ ಹೊಂದಿರ್ತವೆ. ದಪ್ಪ ಭಿತ್ತಿ ಯಾಕೆ ಹೊಂದಿರ್ತಾವಪ್ಪ ಅಂದರೆ, ಹೃತ್ಕರ್ಷಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುತ್ತೆ, ಅದಕ್ಕೆ ದಪ್ಪ ಭಿತ್ತಿಯನ್ನು ಹೊಂದಿರ್ತವೆ. ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ, ಯಾಕಪ್ಪ ಅಂತಂದರೆ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು, ತಮ್ಮ ದೇಹ ಟೆಂಪ್ರೇಚರ್ನ ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕವಿರುವುದರಿಂದ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕವಾಗಿರುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 7, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣಗಳ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ಯಾರ. ಕೆಳಗೆ ಭಾಗ ಏನೇನು ಕೊಟ್ಟರಪ್ಪ ಅಂದ್ರೆ ಗ್ರಾಫೈಟ್ ದಂಡ ಅಂತ ಕೊಟ್ಟರ ಮತ್ತು ಕ್ಯಾಥೋಡ್ ಅಂತ ಕೊಟ್ಟಾರ. ನಮಗೆ ಎಲ್ಲ ಪಾರ್ಟ್ಸು ನಾವು ಎಲ್ಲವನ್ನು ನೆನ್ಪಿಟ್ಕೊಂಡಿರ್ಬೇಕು. ಅವ್ರು ಯಾವುದು ಕೇಳ್ತಾರೆ ಅದನ್ನು ಬರೆಯೋಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇರಬೇಕು. ಚಿತ್ರವನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ ಅಂತಂದು ಗುರುತಿಸಿದ್ದಾರೆ. 6 ವ್ಯಾಟ್ ಬ್ಯಾಟ್ರಿ ಅಂತಂದು ಗುರುತಿಸಿದ್ದಾರೆ. ಮೇನ್ ಪ್ರಶ್ನೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 8, ಕಬ್ಬಿಣದ ಮಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಮತ್ತು ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರ, ರಾಸಾಯನಿಕ ಸ್ಥಾನಪಲ್ಲಟ. ಈ ಜರುಗುವ ರಾಸಾಯನಿಕ ಕ್ರಿಯೆ ಯಾವುದಪ್ಪ ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ. ಏಕೆಂದರೆ ಹೆಚ್ಚು ಕ್ರಿಯಾಪಟುವಾಗಿರುವ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಇದಕ್ಕೆ ಫಾರ್ಮುಲಾ ಏನಪ್ಪ ಅಂತಂದರೆ, ರಾಸಾಯನಿಕ ಕ್ರಿಯೆಯ ರಾಸಾಯನಿಕ ಸಮೀಕರಣ ಏನಪ್ಪ ಅಂದರೆ Fe+Cu SO4 gives FeSO4+Cu. 9ನೇ ಪ್ರಶ್ನೆಯಲ್ಲಿ ಅ ಮತ್ತು ಆ ಅಂತಂದು 2 ಡಿವೈಡ್ ಇದ್ದಾವೆ. ಅದಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಓಮ್ನ ನಿಯಮ ನಿರೂಪಿಸಿ ಅಂತ ಕೇಳಿದ್ದಾರೆ. ಆದಲ್ಲಿ 6 ಓಮ್ ಮತ್ತು 9 ಓಮ್ ಮತ್ತು 4 ಓಮ್ ರೋಧ ಹೊಂದಿರುವ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಒಟ್ಟು ರೋಧಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಓಮ್ನ ನಿಯಮ ಸ್ಥಿರ ತಾಪಮಾನದಲ್ಲಿ ಅಂದರೆ ಕಾನ್ಸ್ಟಂಟ್ ಟೆಂಪ್ರೇಚರ್ನಲ್ಲಿ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ
ಲೋಹದ ತಂತಿಯ ನಡುವಿನ ವಿಭಾಂತರ ಮೂಲಕ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಫಾರ್ಮುಲಾ ಏನೈತಪ್ಪ ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಇದು ಸಿಂಬಲ್ ಈ ಥರ ಇತ್ತಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ವಿ ವೋಲ್ಟೇಜನ್ನು ಇನ್ಕ್ರೀಸ್ ಆಯ್ತಂದರೆ ಕರೆಂಟನ್ನು ಇನ್ಕ್ರೀಸ್ ಆಗುತ್ತಂತ. ಈ ಥರ ಇತ್ತಂದರೆ ಇದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅಂತಾರೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಅಷ್ಟೊಂದು ಗೊತ್ತಿಲ್ಲ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಾರೆ. ಇದು ಆದ್ದು 1/RP = 1/R1 + 1/R2 + 1/R3 = 1/6 ಪ್ಲಸ್ ಇಲ್ಲಿ ಎಷ್ಟು ಓಮ್ ಅಂತ ಕೊಟ್ಟಿದ್ದಾರೆ. ಇದು R1 ತೋರಿಸ್ತೀನಿ ನಿಮಗೆ. ಇದು R1, ಇದು R2, ಇದು R3. ಅದಕ್ಕೆ ಫಾರ್ಮುಲಾ ಇದು 1/RP = 1/R1 + 1/R2 + 1/R3. RP ದಲ್ಲಿ 6 ಅಂತ ಹಾಕಿದ್ದಾರೆ, R1ನಲ್ಲಿ 9 ಅಂತ ಹಾಕಿದ್ದಾರೆ, R2ದಲ್ಲಿ 4 ಅಂತ ಹಾಕಿದ್ದಾರೆ. = 19/36 ಆಗುತ್ತೆ. 1/RS = 19/36. RP = 1.83 ಓಮ್. ಈ ಮುಂದಿನ ಪ್ರಶ್ನೆ ಮೇನ್ ನಂಬರ್ 5 ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 10 ಅದರಲ್ಲಿ 2 ಪ್ರಶ್ನೆಗಳಿವೆ, ಮತ್ತು ಅಂತಂದು. ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಯಾವ್ಯಾವ ಭಾಗ ಕೊಟ್ಟಾರಪ್ಪ ಅಂದರೆ, ಒಂದನೇದ್ದು ಕಾವಲು ಕೋಶಗಳು, ಎರಡನೇದ್ದು ಪತ್ರರಂಧ್ರ. ಆ ಪ್ರಶ್ನೆ ಏನೈತಪ್ಪ ಅಂತಂದರೆ, ಕಾವಲು ಜೀವಕೋಶದ ಕಾರ್ಯವೇನು? ತೆರೆದ ಪತ್ರರಂಧ್ರ ಸಸ್ಯಕ್ಕೆ ಯಾವ ರೀತಿ ಸಹಾಯವಾಗುತ್ತದೆ ಅಂತ ಕೇಳ್ಯಾರ. ಮೊದಲು ನಾವು ಪ್ರಶ್ನೆದ್ದು ಉತ್ತರ ನೋಡೋಣ್ರಿ. ಡೈಗ್ರಾಮ್ ಅಂತೂ ಇಲ್ಲೇ ಐತಿ. ನಮ್ಗೆ ಎಲ್ಲ ಭಾಗ ಗೊತ್ತಿರಬೇಕು. ಅದರಲ್ಲಿ ನಮಗೆ ಯಾವ ಭಾಗ ಕೇಳಿದ್ರು ಆ ಭಾಗ ಗುರ್ಸೋ ಎಬಿಲಿಟಿ ನಮ್ಮ ತಾಕಿರಬೇಕು. ಇಲ್ಲಿ ಡೈಗ್ರಾಮ್ ಇಲ್ಲೈತಿ. ಕಾವಲು ಜೀವಕೋಶಗಳು ಅಂದರೆ ಇದು, ಮತ್ತು ಪತ್ರರಂಧ್ರ ಅಂದರೆ ಇದು ಮತ್ತು ಇವೆರಡು. ಎರಡನೇ ಪ್ರಶ್ನೆ, ಆ ಪ್ರಶ್ನೆಗೆ ಕಾವಲು ಜೀವಕೋಶವು ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುತ್ತದೆ. ತೆರೆದ ಪತ್ರರಂಧ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯಕ್ಕೆ ಸಹಾಯವಾಗುತ್ತದೆ. ಇದು ಆ ಪ್ರಶ್ನೆಗೆ ಉತ್ತರವಾಗಿದೆ. ಇಲ್ಲಿಗೆ ಎಲ್ಲ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಇನ್ನೂ ಇದೇ ರೀತಿ ವಿಡಿಯೋಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಸಂಜೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕ್ವಿಜ್ ನಡೆಸ್ತೇವೆ. ಇನ್ನೂ ಇದೇ ಥರ ನಿಮ್ಮ ನಾಲೆಜನ್ನು ಬೆಳೆಸೋದಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೇನೆ. ಹಾಗೆ ಹೋಗ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಇದೇ ಥರ ವಿಡಿಯೋ ಮಾಡಲು ಪ್ರೋತ್ಸಾಹಿಸುತ್ತೆ. ಧನ್ಯವಾದಗಳು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.